ನಮಸ್ಕಾರ ರೀ. ಎಲ್ಲ ಸೌಕರ್ ಮಂದಿಗೆ ಎಲ್ಲರೂ ಹೆಂಗದ್ರಿ? ನಾವು ಮದ್ವೆ ನೋಡ್ರಿ. ನೀವು ಆರಾಮದ್ರಿ ಅನ್ಕೋತೀನಿ. ಇದು ಬದ್ನಿಕಾಯಿ ಪಲ್ಯ ಮಾಡಾಕತ್ತೀನಿ ನೋಡ್ರಿ. ಅದಕ್ಕೂ ನಮ್ಮ ತಂಗಿಗೆ ಬುತ್ತಿ ರೊಟ್ಟಿ ಕೊಟ್ಟು ಬರೋದು ಅಂತ ಹೇಳಿದ್ನಲ್ರಿ, ಹಾಗಾಗಿ ಬದ್ನಿಕಾಯಿ ಪಲ್ಯ ಅದು ಮಾಡಾಕತ್ತೀನಿ. ಇದೊಂದು ಸ್ವಲ್ಪ ಬೇಯಲಿ. ನಾವು ಬುತ್ತಿ ರೊಟ್ಟಿ ಮಾಡೋದಕ್ಕೆ ಸಜ್ಜಿ ರೊಟ್ಟಿ ಮತ್ತು ದಪಾಟಿ, ಶೇಂಗಾದ ಹೋಳ್ಗೆ, ಕರ್ಚಿಕಾಯಿ ಅದೆಲ್ಲ ಮಾಡೀವಿ. ಈಗ ಹುಳಿ ಬಾನ ಇದು ಪಲ್ಯ ಅದು ಮಾಡಬೇಕು. ಈ ಕಡೆ ಹೆಸರು ಕಾಳು ಕುದ್ದಿಗೆ ಹಾಕೀನಿ. ಪುಂಡಿ ಪಲ್ಯ ಒಳಗೆ ಒಂದು ಸ್ವಲ್ಪ ಹೆಸರು ಕಾಳು ಹಾಕಿ ಮಾಡಿದ್ವಿ ಅಂದ್ರೆ ಜಾಸ್ತಿ ಆಗ್ತೈತಿ. ಯಾಕಂದ್ರೆ ಮನೆಗೆ ಎಲ್ಲ ರೊಟ್ಟಿ ಒಯ್ದು ಕೊಡೋದಿರ್ತೈತಿ, ಎಲ್ಲ ಪಲ್ಯ ಅದೆಲ್ಲ ಮ್ಯಾಗ ಹಚ್ಚಿ. ಹಾಗಾಗಿ ಹೆಸರು ಕಾಳು ಕುದಿಸಿಟ್ಟಿನಿ. ಈ ಕಡೆ ಪಲ್ಯನೂ ಕುದ್ದದ ನೋಡ್ರಿ. ಪುಂಡಿ ಪಲ್ಯ ಇದು ಇನ್ನೂ ಸ್ವಲ್ಪ ಜಾಸ್ತಿ ತರಬೇಕಾಗಿತ್ತು. ನಾವು ಮನೆಗೆ ಅಷ್ಟೇ ಮಾಡ್ತೀವಿ ಅಂದ್ಕೊಂಡು ಸ್ವಲ್ಪ ತೊಗೊಂಡು ಬಂದಾರ. ಮನ್ಯಾಗ ಹೊಲ್ದಾಗಿತ್ತು, ಹೊಲ್ದಂದು ತೊಗೊಂಡು ಬಂದಾರ. ಈಗೆಲ್ಲ ಇದು ಸೋಸಿ ಮಾಡಿ ಎಲ್ಲ ತೊಳೆದು ಕುದಿಸಿ ಇಟ್ಟಿನಿ. ಎಲ್ಲ ಹಿಂಡಿನಿ ಹುಳಿ ಎಲ್ಲ ಹೋಗೈತಿ. ಬೆಣ್ಣೆ ಎಷ್ಟು ತೆಗೆದೈತ್ರಿ, ಹಂಗೆ ಮಿಕ್ಸರ್ಗೆ ಹಾಕಿ ಬೆಣ್ಣೆ ಎಷ್ಟು ತೆಗೆದ್ರೈತೆ ಅಂತೇಳಿ ಅದನ್ನು ತೆಗಿಲತ್ತೀನಿ. ಒಂದು 8 ದಿನದ ಐತಿ ಇದು. ಇವತ್ತು ಮಾಡೋದ್ರೈತು, ನಾಳೆ ಮಾಡೋದ್ರೈತು ಅಂದ್ಕೊಂಡು ಬರೀ ಹಿಂಗೆ ಆಗ್ಲಿಕ್ಕತ್ತೈತಿ. ಹಾಗಾಗಿ ಇವತ್ತೊಂದು ದಿನ ಹೆಂಗೂ ಮನೆಯಾಗದೀನಿ. ಇದಿಷ್ಟು ಬೆಣ್ಣೆ ಎಷ್ಟು ತೆಗೆದ್ರೈತೆ ಅಂತೇಳಿ ಬೆಣ್ಣೆ ತೆಗಿಲತ್ತೀನಿ ನೋಡ್ರಿ. ಆ ಕಡೆ ಏನೋ ಕೆಲಸ ಮಾಡಕತ್ತಾರ. ಬಡ ಬಡ ಮಾಡ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡ್ವಿ. ಆದರೆ 4 ಗಂಟೆದಿಂದ ಐತಿ ಚಲೋ ಮುಹೂರ್ತ. ಈಗ ಮಧ್ಯಾಹ್ನದಾಗ ಮತ್ತು ಮುಂಜಾನೆ ಮುಹೂರ್ತ ಚಲೋ ಇರಲಿಲ್ಲ. ಹಾಗಾಗಿ 4 ಗಂಟೆ ತನಕ ಅದೆಲ್ಲ ನಮ್ದು ಅಡುಗೆ ಕೆಲಸ ಮಾಡಿಕೊಂಡು ಎಲ್ಲ ತೊಗೊಂಡು ಹೋಗಬೇಕು. ಸ್ವಲ್ಪ ಜಲ್ದಿ ಎದ್ದು ಜಲ್ದಿನೇ ಮಾಡ್ಕೊಂಡು ಹೋಗಿ ಬುತ್ತಿ ರೊಟ್ಟಿ ಕೊಟ್ಟು ಬರ್ಬೇಕಂತ ಮಾಡಿದ್ವಿ ನಮ್ಮ ತಂಗಿಗೆ. ಆದ್ರೆ ತೀರ್ಕೊಂಡಿದ್ರು ಊರಲ್ಲಿ. ಅವ್ರದ್ದು ಮಣ್ಣಾಗತನ ಇದು ಶುಭ ಕಾರ್ಯ ಏನು ಮಾಡೋಕ್ಕೆ ಬರೋಂಗಿಲ್ಲ. ಹಾಗಾಗಿ ಅವ್ರದ್ದು ಮಣ್ಣಾದ ಬಳಿಕ ಆಮೇಲೆ ದಿನಾನು 4 ಗಂಟೆದಿಂದ ಚಲೋ ಇತ್ತು. ಕೈ ಅಂತೂ ಒಂದು ಸ್ವಲ್ಪ ಪುರ್ಸತ್ತಿಗೆ ನೋಡ್ರಿ, ಅಷ್ಟು ಕೆಲಸ ಆಗಿಬಿಟ್ಟೈತಿ ಇವತ್ತು. ಅದ್ರಾಗ ಏನ್ರಿ ಕೆಲಸ ಇರ್ತಾವಲ್ಲ ಅವತ್ತು ಮುದ್ದಮ್ಮ ಒಂದು ಸ್ವಲ್ಪ ಅಳೋದು ಕರೆಯೋದು ಸಿಡಿ ಮಾಡೋಕೆ ಶುರು ಮಾಡ್ತಾನೆ. ಅವನದು ಒಂದು ಸ್ವಲ್ಪ ಕಡೆ ಕಿರಿಕಿರಿ ನಡೆದೈತಿ. ಈ ಕಡೆ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಿಕ್ಸರ್ಗೆ ಹಾಕಿನಿ ನೋಡ್ರಿ. ಒಂದು ಸ್ವಲ್ಪ ಉಸುಳಿ ಪಲ್ಯಕ್ಕೆ ಮತ್ತು ಪುಂಡಿ ಪಲ್ಯಕ್ಕೆ ಹಾಕ್ಲಿಕ್ಕಂತೇಳಿ. ಆಮೇಲೆ ದಪಾಟಿನೂ ಮಾಡೋದೈತಲ್ಲ, ಆ ದಪಾಟಿನೂ ಹಾಕ್ಲಿಕ್ಕೆ ಈ ಕಡೆ ಮಾಡಿ ನೋಡ್ರಿ. ಪುಂಡಿ ಪಲ್ಯ ಇನ್ನೊಂದು ಸ್ವಲ್ಪ ಇದು ಗಟ್ಟಿ ಆಗಬೇಕಿದು. ಅಂದ್ರೆ ರೊಟ್ಟಿ ಮ್ಯಾಗ ಇಡುವಾಗ ಇಲ್ಲ ನೆಂದು ಬಿಡ್ತೈತಿ. ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು. ಚಲೋ ಆಗೈತಿ ಪುಂಡಿ ಪಲ್ಯನೂ. ಅಬಿಗೆ ನಿದ್ದೆ ಬಂದೈತ್ರಿ, ಹಾಗಾಗಿ ಅವನಿಗೆ ಇಲ್ಲಿ ಜೋಳಿಗೆ ತಂದು ಹಾಕಿನಿ. ಅಳ್ಳಾಕದ ಸಲುವಾಗಿ ಅಮ್ಮು ಒಂದು ಸ್ವಲ್ಪ ಕಸ ಗುಡ್ಸೋಣ. ನಮ್ಮ ಜಾನು ಮತ್ತು ಸಂಸ್ಕೃತಿ ಇಬ್ಬರು ಕೂಡಿ ಕಸ ಗುಡ್ಸಕತ್ತಾರಲ್ಲಿ. ನಮ್ಮ ಅಬಿ ಇಲ್ಲಿ ಜೋಳಿಗ್ಯಾಗ ಮಲ್ಕೊಂಡ ನೋಡ್ರಿ. ಈ ಕಡೆ ಉಸುಳಿ ಪಲ್ಯನೂ ಮಾಡೀನಿ ನೋಡ್ರಿ. ಹೆಸರು ಕಾಳು ಉಸುಳಿ ಐತಿ. ಇದು ಮನ್ಯಾಗ ಮೊಳಕೆ ಕಾಳು ಮಾಡೀವಿ, ಅಂದರೆ ನೆನೆ ಹಾಕಿಕೆಂದ್ರೆ ಮೊಳಕೆ ಬರೋವಾಗ ಮಾಡಿ ಆಮೇಲೆ ಪಲ್ಯ ಮಾಡೀವಿ ಇದಿಷ್ಟು. ಆಮೇಲೆ ಈ ಕಡೆ ಬೆಣ್ಣೆ ಐತಿ ಕಾಸಿದೆವು. ಅದು ತುಪ್ಪ ಚಮಚಿ ಅದ್ರಾಗ ಐತಿ, ನೋಡಲಿಲ್ಲ ನಾನು. ಅದು ಕುದಿಯುವಾಗ ಅದ್ರಾಗ ಬಿದ್ದುಬಿಟ್ಟೈತಿ. ಒಟ್ಟು ಹತ್ಕೊಂಡು ಬಿಟ್ಟದ ತಳದಾಗೆಲ್ಲ. ಇದು ಅಷ್ಟು ಬೆಣ್ಣೆದಿಂದ ಇಷ್ಟು ತುಪ್ಪ ಆಗ್ಯದ ನೋಡ್ರಿ. 3 ಥರ ಪಲ್ಯ ಮಾಡೀವಿ. ಪಲ್ಯ ಅಂತೂ ಮಾಡಿದ್ದಾಯಿತು. ಉಸುಳಿ, ಬದ್ನಿಕಾಯಿ ಮತ್ತು ಅದು ಪುಂಡಿ ಪಲ್ಯ 3 ಥರ ಮಾಡೀವಿ. ಕರ್ಚಿಕಾಯಿ ಅಂತೂ ಮೊದಲೇ ಮಾಡಿಬಿಟ್ಟು ಹುಳಿಬಾನ ಎಷ್ಟು ಮಾಡೋದಾಯಿತು. ಅನ್ನ ಕುದಿಸಿ ಸೈಡಿಗೆ ಇಟ್ಟು ಬಂದೀನಿ ಅಲ್ಲಿ ಕಿಚಡಿ ಥರ ಮಾಡಿ. ಅದು ಆರಿದ ಬಳಿಕ ಅದ್ರಾಗ ಒಂದು ಸ್ವಲ್ಪ ಮೊಸರು, ಉಪ್ಪು, ಆಮೇಲೆ ಬೆಳ್ಳುಳ್ಳಿ ಅದೆಲ್ಲ ಹಾಕಿ ಮಾಡ್ಲಿಕ್ಕೆ ಬರ್ತೈತಿ. ಈ ಕಡೆ ನಾನು ದಪಾಟಿ ಮಾಡಿ ಬಡ್ದು ಕೊಡಾಕತ್ತೀನಿ. ಆಯಿಗೆ ಅಲ್ಲಿ ಆಯಿ ಬೇಯಿಸ್ಬೇಕತ್ತಲ್ಲ. ಇದು ಬಸರಿ ಬಯಕೆ ಬುತ್ತಿ ಥರ. ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಥರದ್ದು ಎಲ್ಲ ಅಡುಗೆ ಮಾಡಿಕೊಂಡು ಗರ್ಭಿಣಿ ಇದ್ದವರಿಗೆ ಒಯ್ದು ಕೊಟ್ಟು ಬರ್ತಾರೆ. ಆಮೇಲೆ ಅದನ್ನು ಗರ್ಭಿಣಿಗೆ ಊಟ ಮಾಡಿಸಿ ಮನೆಗೆ ಒಯ್ದು ಕೊಟ್ಟು ಬರೋದೈತಿ. ಎಲ್ಲ ಹಾಕಿಟ್ಟಿವಿ. ಶೇಂಗಾ ಚಟ್ನಿ, ಅಗಸಿ ಚಟ್ನಿ, ಆಮೇಲೆ 3 ಥರ ಪಲ್ಯ, ಹುಳಿಬಾನ, ಶೇಂಗಾದ ಹೋಳ್ಗೆ, ಆಮೇಲೆ ದಪಾಟಿ ಐತಿ. ಆಯಿ ಒಂದು ನಿಂಬಿಕಾಯಿ ತಗೋ ಅಂತ ಹೇಳಿದ್ಲು. ಇಲ್ಲ ಥರ ದೆವ್ವ ಗಾಳಿ ಭೂತ ಎಲ್ಲ ಆಗ್ತಾವಂತೇಳಿ ಹಂಗಾಗಿ ಒಂದು ನಿಂಬಿಕಾಯಿ ಹಾಕಾಕತ್ತೀನಿ. ಎಲ್ಲ ಬಾಕ್ಸ್ನಾಗ ಇಟ್ಕೊಂಡು ಹೋಗ್ಲಿಕ್ಕೆ ಅದೇನು ದೂರ ಇಲ್ಲರಿ. ಒಂದು 10 ಮನೆ ಆದಮೇಲೆ ನಮ್ಮ ತಂಗಿಯವ್ರ ಮನೆ ಬರ್ತೈತೆ. ಹಾಗಾಗಿ ಎಲ್ಲ ಬುಟ್ಟಾಗಿ ಇಟ್ಕೊಂಡಿವಿ. ತಳದಾಗ ಹುಳಿಬಾನ ಇಟ್ಟು ಒಂದು ಬುಟ್ಟಿ ಒಳಗೆ ಹುಳಿಬಾನ ಇಟ್ಟು ಅದ್ರ ಮ್ಯಾಗ ರೊಟ್ಟಿ ಇಟ್ಟೀನಿ. ಇದ್ರಾಗ ಕರ್ಚಿಕಾಯಿ ಅದಾವು. ಈಗ 2 ಬುಟ್ಟಿ ಅದಾವು. ಒಂದು ಒಯ್ದು ಫಸ್ಟ್ ಇಟ್ಟು ಬರ್ತೀನಿ, ಆಮೇಲೆ ಮತ್ತು ಇನ್ನೊಂದು ಒಯ್ಲಕ್ಕೆ ಬರ್ತೈತಿ. ಇನ್ನೂ ಯಾರೂ ಇಲ್ಲ, ನಾನು ಮತ್ತು ಆಯಿ ನಾವೇ ಇಷ್ಟೇ ಜನ ಹೊಂಟೀವಿ. 2 ಬುಟ್ಟಿ ಆದವು. ಎಲ್ಲ ಕೂಡ ಒಂದ್ರದಾಗ ಒಯ್ಬೇಕಂದ್ರೆ ಆಗಂಗಿಲ್ಲ, ಒಜ್ಜು ಭಾಳ ಆಗ್ತೈತಿ. ಎಲ್ಲ ಅವು ರೆಡಿ ಆದ್ವಿ. ಆಮೇಲೆ ಎಲ್ಲ ಕೆಲಸ ಮುಗಿದ್ರಾಗೆ 4 ಗಂಟೆನೇ ಆಯಿತು. ಮುಹೂರ್ತನೂ 4 ಗಂಟೆದಿಂದನೇ ಚಲೋ ಐತಿ. ಹಾಗಾಗಿ ಅಷ್ಟೊತ್ತನ ಎಲ್ಲ ಅಡುಗೆ ಅದೆಲ್ಲ ಮಾಡ್ಕೊಂಡ್ವಿ. ಈಗ ಹೋಗ್ಬೇಕು ರೆಡಿಯಾಗಿ ನೋಡ್ರಿ. ಆಯಿ ಅದೆಲ್ಲ ಮುಂದೆ ಹೊಂಟ್ರೆ ನಾನು ಇದು ಬುಟ್ಟಿ ತೊಗೊಂಡು ಹೋಗ್ತೀನಿ. ಆಮೇಲೆ ಇನ್ನೊಂದು ಐತಿ, ಅದು ಹೊಳ್ಳಿ ವಾಪಸ್ ಇನ್ನೊಂದು ಬಂದು ಮತ್ತೆ ತೊಗೊಂಡು ಹೋಗ್ತೀನಿ. ಭಾಳ ದೂರ ಏನಿಲ್ಲ, ಇಲ್ಲೇ ಸಮೀಪ ಐತಿ. ನಾವೇ ಹೋಗಿ ನಮ್ಮ ತಂಗಿಗೆ ಒಂದು ಸ್ವಲ್ಪ ಹಾಕಿಕೊಟ್ಟು ಊಟ ಅದು ಮಾಡಿಸಿ ಮತ್ತೆ ಹೊಳ್ಳಿ ವಾಪಸ್ ಊರಾಗೆಲ್ಲ ಒಯ್ದು ಎಲ್ಲ ಜನರಿಗೆ ಒಯ್ದು ಕೊಡೋದಿರ್ತೈತಿ. ಹೊಂಟೀವಿ ನೋಡ್ರಿ. ಹಿಂಗೆ ತಲೆ ಮ್ಯಾಗ ಇಟ್ಕೊಂಡು ಬಂತು ನಮ್ಮ ತಂಗಿಯವ್ರ ಮನೆ. ಸುಮ್ರ ನನ್ನ ಕಾಲ್ಗಿಲ್ ಹಿಡ್ದಿತ್ತು. ರಾಕಿ ಮಕ್ಳಿಗೆ ಬಿಟ್ಟು ಅದು ತಂದಿದ್ದ ಬುಟ್ಟಿನೂ ಒಳಗೆ ಒಯ್ದು ಮನೆಯಾಗ ಇಟ್ಕೊಂಡ್ರೆ ಹೊಳ್ಳಿ ಇನ್ನೊಂದು ತೊಗೊಂಡು ಹೋಗ್ಲಿಕ್ಕೆ ಬಂದೀನಿ ರೀ. ಅದನ್ನೂ ಅರ್ಬೇಲಿ ಕಟ್ಟಿಟ್ಟಿನಿ. ಯಾಕಂದ್ರೆ ಪಲ್ಯ ಹಿಂಡಿ ಅದೆಲ್ಲ ಕಟ್ಟಿ ಅದ್ರ ಹಾಕಿನೆಲ್ಲ ಸೈಡಿಗೆಲ್ಲ ಬಿದ್ದುಬಿಡ್ತೈತೆ ಅರ್ಬಿ ಕಟ್ಟಲಿಲ್ಲ ಅಂದ್ರೆ. ಹಾಗಾಗಿ ಅರ್ಬಿ ಕಟ್ಟಿನಿ. ಈಗ ಹೊತ್ಕೊಂಡು ತೊಗೊಂಡು ಹೋಗ್ತೀನಿ ಇದೊಂದು ಬುಟ್ಟಿನ.
ಏನು ದ್ರಾಕ್ಷಿ ಸಾಕು ಎಲ್ಲ ಸಂಸ್ಕೃತಿ ಎಲ್ಲೋಗ ಏ ಪಿಂಕು ಬಾ ಇಲ್ಲಿ ಕೊಡ್ತೀನಿ ಹೇಳ ಕೊಡ್ತೀನಿ ಬಿಡಿ ಇಲ್ಲಿ ಯಾವ ಕೊಡ್ತೀನಿ ಹೇಳಾರ ಆಯ್ತು ಹೇಳಾರ ಅವ್ರಿಗೆ ಕರಿ ದ್ರಾಕ್ಷಿ ಕೊಟ್ರಿ ನಮ್ಮ ಸಂಸ್ಕೃತಿ ಜಾನ್ವಿ ತಿಲ್ಲಕತ್ತ ನಮ್ಮ ಜಾನುಗಂತ ದ್ರಾಕ್ಷಿ ಭಾಳ ಜೀವ ಅದಾಳ ಆಕಿ ಕೊಟ್ಟ ತಲೆಯಿಂದ ತಿಲ್ಲಕ್ಕೆ ಆಕಡ್ತಿದ್ದು ನಮ್ಮ ಅಭಿ ಅದ್ರಾಗ ಬ್ಯಾಡ ಅಂತೇಳಿ ಹೊಳ್ಳಿ ಒಯ್ದು ತಾಟ್ ಹೊಳ್ಳಿ ಒಯ್ದು ಕೊಡ್ಲಾಕತ್ತಾನ ಯಾಕಂದ್ರೆ ಕೆಮ್ಮು ಐತಿ ಒಂದು ಸ್ವಲ್ಪ ತಿನ್ಬೇಡ ತಿಳಕತ್ತಿದ್ಲ ಆಯಿ ತಿನ್ನೋದು ಬ್ಯಾಡ ತಾ ಅಂತೇಳಿ ಹೊಳ್ಳಿ ಕಸ್ಕೊಂಡು ಒಯ್ದು ಕೊಡಕತ್ತಾನ ಆಯಿ ಅವ್ರ ಪಪ್ಪಾಗ ದ್ರಾಕ್ಷಿ ಗಿಡ ಹಚ್ಚತ್ ಹೇಳತ್ತ ಎತ್ಕೊಂಡು ಹೋದ್ರ ನೀವು 10 ನಿಮಿಷ ಜಲ್ದಿ ಬಂದಿದ್ದೇವ್ರಿ ಹಾಗಾಗಿ ಒಂದು 3 ಗಂಟೆ 56 ನಿಮಿಷ ಅದಾಗಲಿ ಅಲ್ಲಿದಿಂದ ಮತ್ತೆ ಚಾಲೂ ಮಾಡೋದ್ರೈತೆ ಅಂಥೇಳಿ ಅದು ಬುತ್ತಿ ಅದೆಲ್ಲ ಬಿಚ್ಚಕ್ಕೆ ಯಾಕಂದರೆ 4 ಗಂಟೆ 55 ನಿಮಿಷ ತನಕ ದಿನ ಚಲೋ ಇಲ್ಲ ಅಂತೇಳಿ ಕ್ಯಾಲೆಂಡ್ರದಲ್ಲಿ ತೋರಿಸಿತ್ತು ಹಾಗಾಗಿ ಕ್ಯಾಲೆಂಡ್ರ್ ಪ್ರಕಾರನೇ ನೋಡ್ಕೊಂಡು ಬಂದಿದ್ದು ಅದ ಮಾಡತ್ತಿ ನಮ್ಮ ಅಭಿ ಇಲ್ಲಿ ಕುರಿ ಮತ್ತು ಎಮ್ಮೆ ಅದು ನೋಡ್ಕೊಂಡು ಆಟ ಆಡಕತ್ತಾನ ಹಾಂ ಪಪ್ಪಾನೇ ಮಾಡ್ತಾರೆ ಮಮ್ಮಿ ನಾಳೆ ಸಾಲಿ ಹಿಂಗೆ ಇಟ್ಕೊಂಡ್ರೆ ಹಿಂಗ ಹೆಂಗಾರ ಹೋಗಿ ಜೂಮ್ ಹಾಕಿರಂದ್ರೆ ತಾನೇ ಜೋಡಿ ಬರಲ್ಲ ಟೈಮ್ ಅಂತೂ ಕರೆಕ್ಟಾಗಿ 3 ಗಂಟೆ 56 ನಿಮಿಷ ಆಗೈತೆ ರೀ ಪೂಜೆ ಅದು ಮಾಡಿ ಎಲ್ಲ ಬಿಚ್ಕೇಂದ್ರ ಇಟ್ಟು ನೋಡ್ರಿ ಕುಂಕುಮ ಅದೆಲ್ಲ ಹಚ್ಕೇಂದ್ರ ಈ ಸದ್ದ ಎಲ್ಲ ತಾಟ್ನಲ್ಲಿ ಹಾಕಿಡಬೇಕು ಆಮೇಲೆ ನಾವೆಲ್ಲ ಕಾಗದನ ಕಟ್ಕೊಂಡು ಹೋಗಿದ್ವಿ ಎಲ್ಲ ಭಾಂಡೆಗಳೆಲ್ಲ ತೊಗೊಂಡು ಹೋಗಮ್ಮ ಮೊದಲೇ ವಜ್ಜೆ ಅದಾವು ಅಂತ ಹೇಳಿ ಅದಕ್ಕೆ ಅವ್ರ ಮನೆಯಿಂದೆ ಒಂದೆರಡು ಬುಗುಣಿ ತೊಗೊಂಡು ಅದ್ರಾಗೆ ಹಾಕಿಟ್ಟಿವಿ ಎಲ್ಲ ಪಲ್ಯಗಳು ನೋಡ್ರಿ ಇಲ್ಲಿ ಮಾಡೀವಿ ಅದು ಬುಟ್ಟಿ ಒಳಗೆ ಇದ್ದಿದ್ದು ಹುಳಿಬಾನ ಐತಿ ಬಿಳಿ ಕಲರ್ ಇದ್ದು ಮೊಸರು ಹಾಕಿ ಮೊಸರನ್ನ ಏನಂತಾರಲ್ಲ ಅದು ಐತಿ ಈ ಕಡೆ ದಪಾಟಿ ಸಜ್ಜಿ ರೊಟ್ಟಿ ಕರ್ಚಿಕಾಯಿ ಆಮೇಲೆ ಉಸುಳಿ ಪಲ್ಯ ಬದ್ನಿಕಾಯಿ ಪಲ್ಯ ಶೇಂಗಾ ಚಟ್ನಿ ಅಗಸಿ ಚಟ್ನಿ ಎಲ್ಲ ಐತಿ ನಮ್ಮ ಕಡೆ ಇದನ್ನೆಲ್ಲ ಚೊಚ್ಚಲು ಗರ್ಭಿಣಿ ಇದ್ದಾಗ ಈ ಥರ ಎಲ್ಲ ಅಡುಗೆ ಮಾಡ್ಕೊಂಡು ಹೋಗಿ ಗರ್ಭಿಣಿಗೆ ಊಟ ಮಾಡಿಸಿ ಮನೆಗೆಲ್ಲ ಒಯ್ದು ಹಂಚಿ ಕೊಟ್ಟು ಬರ್ತಾರೆ ಆದರೆ 2ನೇದಕ್ಕೆ 3ನೇದಕ್ಕೆ ಯಾಕೆ ಮಾಡೋಂಗಿಲ್ಲ ಗೊತ್ತಿಲ್ಲ ಮೊದಲನೇ ಬಾರಿ ಗರ್ಭಿಣಿ ಇದ್ದಾಗ ಅಷ್ಟೇ ಮಾಡ್ತಾರೆ ಈಗಂತೂ ಗೊತ್ತೈತಿ ಈಗ ಎಲ್ಲ ಕಡೆನೂ ಮಾಡ್ಲಕತ್ತಾರ ಎಷ್ಟು ಸಾರಿ ಹಡಿದ್ರು ಎಷ್ಟು ಸಾರಿ ಪ್ರೆಗ್ನೆಂಟ್ ಇದ್ದಿದ್ರು ಈಗ ಹೊಸದಾಗಿ ಕುಬ್ಸ ಅದು ಮಾಡಕತ್ತಾರ ಆದ್ರೆ ಮೊದಲೆಲ್ಲ ಹಿಂಗಿರಲಿಲ್ಲ ಬರೀ ಮೊದಲನೇದಕ್ಕೆ ಅಷ್ಟೇ ಮಾಡ್ತಿರು ಎಲ್ಲ ಬದಲಾವಣೆ ಆಗೈತಿ ಈಗ ಏನೋ ಟ್ರೆಂಡ್ ಥರ ಫಸ್ಟ್ ನಮ್ಮ ತಂಗಿಗೆ ಅದನ್ನೆಲ್ಲ ಹಾಕಿ ಕೊಡ್ಲಾತೀನಿ ರೀ ಆಕಿನ ಊಟ ಆದ ಬಳಿಕ ಮತ್ತೆ ಎಲ್ಲ ನಾವು ಹಚ್ಚಿ ಇಡ್ತೀವಿ ಅಂದರೆ ಎಲ್ಲ ಕರೆಕ್ಟಾಗಿ ಜೋಡಿಸಿಟ್ಟು ಒಂದು ಬುಟ್ಟಿಯಲ್ಲಿ ಹಾಕ್ಕೊಂಡೊಯ್ದು ಕೊಟ್ಟು ಬರೋದಿರ್ತೈತಿ ಈಗ ಒಂದು ದೊಡ್ಡ ಬುಟ್ಟಿ ಒಳಗೆ ಎಲ್ಲ ಸಜ್ಜು ಮಾಡಿಟ್ಟಿವಿ ನೋಡ್ರಿ ಒಂದು ತಪಾಟಿ ಒಂದು ಸಜ್ಜಿ ರೊಟ್ಟಿ ಒಂದು ಹೋಳಿಗೆ ಒಂದು ಕರ್ಚಿಕಾಯಿ ಆಮೇಲೆ ಹುಳಿಬಾನ 3 ಥರ ಪಲ್ಯ 2 ಥರ ಚಟ್ನಿ ಎಲ್ಲ ಹಾಕಿ ಇಟ್ಟಿವಿ ಈಗ ಅದನ್ನು ತೊಗೊಂಡು ಹೋಗಿ ಮನೆಗಳಿಗೆಲ್ಲ ಕೊಟ್ಟು ಬರ್ತಾರೆ ಬೀರು ಬರೋದು ಈಗ ಎಲ್ಲ ಮನೆಗಳಿಗೆ ಹೋಗಿ ಹೊತ್ಕೊಂಡು ಹೋಗ್ತಾರೆ ಈಗ ಅವರೆಲ್ಲ ಅದನ್ನು ತೊಗೊಂಡು ನಾವು ಮಾಡಿದ್ದಕ್ಕಿಂತ ಕೆಲವೊಬ್ರು ಇದಕ್ಕಿಂತ ಜಾಸ್ತಿನೂ ವೆರೈಟಿ ಥರ ಮಾಡ್ತಾರೆ ನಮ್ಗೆ ಎಷ್ಟಾಗೈತಿ ಅಷ್ಟೇ ಮಾಡೀವಿ ನಾವು ಇದು ಬರೀ ಬುತ್ತಿ ರೊಟ್ಟಿ ತೊಗೊಂಡು ಹೋಗಿದ್ದು ನಾವು ಸೀಮಂತ ಕಾರ್ಯಕ್ರಮ ಅಲ್ಲ ಸೀಮಂತ ಕಾರ್ಯಕ್ರಮ ಅಂದರೆ ಕುಬುಸ ಅದು ದೊಡ್ಡ ಕುಬುಸ ಅಂತ ಅದು ಬೇರೆ ಮಾಡ್ತಾರೆ ಸಣ್ಣ ಕುಬುಸ ಅಂದರೆ ಒಂದು 5ನೇ ತಿಂಗಳಲ್ಲಿ ಮಾಡ್ತೀವಿ ಸಣ್ಣ ಕುಬುಸ ಅದು ಮಾಡಿಬಿಟ್ಟಿವಿ ಸೀಮಂತ ಮಾಡೀವಿ ದೊಡ್ಡ ಕುಬುಸ ಅವರು 9ನೇ ತಿಂಗಳದಾಗೇನು ಮಾಡ್ತೀನಿ ಅಂತಂದಾರ ಫಿಕ್ಸ್ ಆಗಿಲ್ಲ ಇನ್ನು ಅದರ ಡೇಟ್ ಫಿಕ್ಸ್ ಮಾಡ್ತಾರೆ 9ನೇ ತಿಂಗಳು ಚಾಲ್ತಿ ಆಗೋಣ ಆವಾಗ ಮತ್ತದು ಸೀಮಂತ ಅಂದರೆ ಕುಬುಸ ಅಂತ ಕರಿತೀವಿ ನಾವು ಸೀಮಂತಕ್ಕೆ ನಮ್ಮ ಕಡೆ ಎಲ್ಲ ಇದನ್ನಿಷ್ಟೇ ಮಾಡ್ಕೊಂಡು ಬರ್ಲಿಕ್ಕೆ ಒಂದು ವಾರ ಟೈಮ್ ತೊಗೊಳ್ತು ಯಾಕಂದ್ರೆ ನಾನು ಕೆಲಸದ ಮ್ಯಾಗೆ ಇರ್ತೀನಿ ಕೆಲಸ ಮಾಡೋಕ್ಕೆ ಹೋಗ್ತಿರ್ತೀವಿ ಚಂತನ ಮನ್ಯಾಗ ಇರಂಗಿಲ್ಲ ಆಮೇಲೆ ಹೊಲದಾಗ ಕೆಲಸ ಇರ್ತೈತಿ ಆಯಿನೂ ಹೋಗಿರ್ತಾಳೆ ಇದನ್ನಿಷ್ಟೇ ಮಾಡೋಕೆ ಒಂದು ವಾರ ಮೇಲಾಯಿತು ಆಮೇಲೆ ರವಿವಾರ ದಿನನೇ ಮಾಡಿದ್ರೈತೆ ರವಿವಾರನೇ ಫಿಕ್ಸ್ ಮಾಡಿದ್ವಿ ಕೆಲಸ ಆದ್ರೂ ನಮಗೂ ಭಾಳ ಇರಂಗಿಲ್ಲ ಅವತ್ತು ಒಂದು ಸ್ವಲ್ಪ ರಜೆ ಇರ್ತೈತೆ ಅಂತೇಳಿ ಓಕೆ ಫೈನಲ್ ಆಗಿ ಈ ವಿಡಿಯೋ ಹೆಂಗೈತು ಅನ್ನೋದು ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ